ಬೆಂಗಳೂರಿಗರಿಗೆ LPG ಗ್ಯಾಸ್ ಸಂಕಷ್ಟ ಎದುರಾಗ್ಬಿಟ್ಟಿದೆ ಪಾಪ. ಗ್ಯಾಸ್ ಸಿಗದೆ ನಿಂತಿವೆ ಆಟೋಗಳು. ಕಳೆದ 4 ದಿನದಿಂದ LPG ಗ್ಯಾಸ್ಗೆ ಭಾರಿ ಅಭಾವ ಸೃಷ್ಟಿಯಾಗ್ಬಿಟ್ಟಿದೆ. ನೋ ಸ್ಟಾಕ್ ನಾಮಫಲಕಗಳನ್ನು ಅಳವಡಿಸಿದ್ದಾವೆ ಗ್ಯಾಸ್ ಏಜೆನ್ಸಿಗಳು. LPG ಗ್ಯಾಸ್ ಸಿಗದೆ ಆಟೋ ಪ್ರಯಾಣ ದರ 10% ಏರಿಕೆ ಕಂಡಿದೆ. ನೋಡಿ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ. ಮೊದಲಿಗೆ ಇಂಡೈರೆಕ್ಟ್ ಎಫೆಕ್ಟ್ ಆಗ್ತಾ ಇತ್ತು, ಈಗ ಡೈರೆಕ್ಟ್ ನೇರವಾಗಿ ಎಫೆಕ್ಟ್ ತರ್ತಾ ಇದೆ ರಾಜ್ಯದ ಜನತೆಗೆ. ಗ್ಯಾಸ್ ಲಭ್ಯ ಇರುವ ಬಂಕ್ಗಳಲ್ಲಿ ಗ್ಯಾಸ್ಗೆ ಮಿತಿ ಇರುತ್ತೆ. ಗಂಟೆಗಟ್ಟಲೆ ಕಾದ್ರೂ ಕೊನೆಗೆ ಅದು ಕೂಡ ಆವಾಗಲೂ ಕೂಡ ಆಟೋಗಳಿಗೆ ಸಿಗ್ತಾ ಇಲ್ಲ ಗ್ಯಾಸ್ ಪೂರೈಕೆ. ಬೆಂಗಳೂರಿನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಆಟೋ ಚಾಲಕರ ಗೋಳು ಎನ್ನುವಂತಾಗ್ಬಿಟ್ಟಿದೆ. ಈಗಾಗಲೇ ಬಹಳಷ್ಟು ದಿನಗಳ ಹಿಂದೆ ಗಮನಿಸಿದ್ವಿ, ನಿಂತಿದ್ದಾವೆ ಆಟೋಗಳು. ಜೊತೆಗೆ ತಳ್ಕೊಂಡು ಬರ್ತಾರೆ, ಎಷ್ಟೋ ದೂರದಿಂದ ತಳ್ಕೊಂಡು ಬಂದು ಈ ರೀತಿಯಾಗಿ ಬಂಕ್ಗಳ ಮುಂದೆ ಬಂದರೂ ಕೂಡ ಅಲ್ಲಿ ಸಿಗೋದಿಲ್ಲ. ಬಂಕ್ಗಳಲ್ಲೇ ಆಟೋಗಳನ್ನ ನಿಲ್ಲಿಸಿ ಮನೆಗೆ ತೆರಳ್ತಾ ಇದ್ದಾರೆ ಚಾಲಕರು. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸ್ಬಿಟ್ಟಿದೆ. ಈಗ 4 ದಿನದಿಂದ LPG ಗ್ಯಾಸೇ ಸಿಗದೆ ಭಾರಿ ಅಭಾವ ಸೃಷ್ಟಿಯಾಗ್ಬಿಟ್ಟಿದೆ. ನೋ ಸ್ಟಾಕ್ ಬೋರ್ಡ್ಗಳನ್ನು ಅಳವಡಿಸ್ಕೊಂಡಿದ್ದಾವೆ ಗ್ಯಾಸ್ ಏಜೆನ್ಸಿಗಳು. ಒಂದು ಕಡೆ ದೈನಂದಿನ ದುಡಿಮೆಯನ್ನು ನಂಬಿ ಬದುಕ್ತಾ ಇದ್ದಂತಹ ಆಟೋ ಚಾಲಕರ ಪರಿಸ್ಥಿತಿ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸಂಜೆ ಆಯಿತು ಅಂದರೆ ಫೈನಾನ್ಸ್ ಅವರು ಕೊಡೋದು, ಮತ್ತೊಂದು ಕಮಿಟ್ಮೆಂಟು, ತಿಂಗಳಾದರೆ ಇದನ್ನೇ ನಂಬ್ಕೊಂಡು, ಈ ದುಡಿಮೆಯನ್ನೇ ನಂಬ್ಕೊಂಡು ಹಲವಾರು ಕಮಿಟ್ಮೆಂಟ್ಗಳನ್ನು ಮಾಡ್ಕೊಂಡಿರ್ತಾರೆ. ಜೊತೆಗೆ ದೈನಂದಿನ ಬದುಕನ್ನು ನಿರ್ವಹಣೆ ಮಾಡ್ತಿದ್ದಿದ್ದೆ ಇದೇ ಆಟೋಗಳಿಂದ. ಆದರೆ ಆಟೋವೇ ಚಾಲನೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಈಗಾಗಲೇ ಮಧ್ಯಪ್ರಾಚ್ಯದ ಯುದ್ಧ 36ನೇ ದಿನಕ್ಕೆ ಕಾಲಿಟ್ಬಿಟ್ಟಿದೆ. ನಿಲ್ಲುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ. ಹೊರ್ಮುಜ್ ಜಲಸಂಧಿಯಲ್ಲಿ ಭಾರೀ ತೈಲ ಘಟಕಗಳನ್ನು, ಅದರಲ್ಲೂ ಕೂಡ ಈ ತೈಲಗಳನ್ನು ಹೊತ್ಕೊಂಡು ಸಾಗ್ತಾ ಇದ್ದಂತಹ ಹಡಗುಗಳು ನಿಂತಿವೆ. ಇಂಥ ಪರಿಸ್ಥಿತಿಯಲ್ಲಿ ಈಗಲೇ ಇವೆಲ್ಲ ಸರಿಯಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ಆಟೋ ಚಾಲಕರ ಪರಿಸ್ಥಿತಿ ಕ್ಷೀಣಿಸ್ಬಿಟ್ಟಿದೆ. ದೈನಂದಿನ ದುಡಿಮೆಯನ್ನೇ ನಂಬಿ ಬದುಕ್ತಾ ಇದ್ದಂಥ ಆಟೋ ಚಾಲಕರಿಗೆ ಈಗೇನೋ ಮುಂದಿನ ವಾರನೇ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ನುವಂಥ ಭರವಸೆನೂ ಇಲ್ಲ. ಒಟ್ಟಾರೆ ಆಟೋ ಪ್ರಯಾಣ ದರ ಒಂದು ಕಡೆ 10% ಕೂಡ ಏರಿಕೆಯಾಗಿದೆ. ಗ್ಯಾಸ್ ಲಭ್ಯ ಇರುವ ಬಂಕ್ಗಳಲ್ಲಿ ಗ್ಯಾಸ್ಗೆ ಮಿತಿ ಇದೆ, ಗಂಟೆಗಟ್ಟಲು ಕಾದ್ರೂ ಕೂಡ ಸಿಗ್ತಾ ಇಲ್ಲ.